ಈಗ ಮೊನ್ನೆ ಅಸೆಂಬ್ಲಿಯಲ್ಲಿ ಕೂಡ ನಾನು ಒಂದು ಮಾತನ್ನು ಹೇಳಿದೆ. 95 ಮೇಲೆ ಅನುದಾನಕ್ಕೆ ಒಳಪಡಿಸಬೇಕಾಗುತ್ತೆ. ಕನ್ನಡ ಶಾಲೆಗಳಿಗೆ ನಾವು ಸಹಕಾರ ಮಾಡ್ತಕ್ಕಂಥ ನಮ್ಮ ಕರ್ತವ್ಯ ಆಗ್ತದೆ. ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಒಂದು ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ನಾವು ಬಂದ ಮೇಲೆ ಅನುದಾನಿತ ಶಾಲೆಗಳಿಗೆ ಏನು ಬ್ಯಾಕ್ಲಾಗ್ಸ್ ಇದ್ದು ಅದು 20ರವರೆಗೂ ಮಾಡಿದ್ದೀವಿ. ಈಗ ಇದ್ರದ್ದು ಮುಗೀತು, ಏನು ನಿಮ್ಮ ಇಂಟರ್ನಲ್ ರಿಸರ್ವೇಷನ್ ಇನ್ ಸ್ಟ್ರೇಟಾಗಿ ಅನುದಾನಿತ ಮತ್ತು ಸರ್ಕಾರಿ ಎಲ್ಲ ಸೇರಿ ಸುಮಾರು 18,500 ಟೀಚರ್ಸ್ನ ರಿಕ್ರೂಟ್ಮೆಂಟ್ನ ದಾಖಲೆ ರೀತಿಯಲ್ಲಿ ನಾವು ಮಾಡ್ತಾಯಿದ್ದೀವಿ. ಅದು ಭಾಳ ಒಳ್ಳೆ ರೀತಿಯಲ್ಲಿ ಆಗ್ತದೆ. ಅದು ಶಿಕ್ಷಣಕ್ಕೂ ಕೂಡ ವ್ಯವಸ್ಥೆ ಸರಿ ಆಗ್ತದೆ. ಮತ್ತು ನಾಡಿದ್ದು 4ನೇ ತಾರೀಕು ಅದಾದಮೇಲೆ ಮತ್ತೆ ಬರ್ತೀನಿ. ಏನು KPS ಶಾಲೆಗಳನ್ನು 500 ಅಂತೇಳಿತ್ತು, ಭಾಳ ಸಂತೋಷ ಆಗುತ್ತೆ. ಈಗ ಅದು 800ಕ್ಕೆ ಬಂದಿದೆ. ಆ ವಿಚಾರಗಳನ್ನು ಕ್ಯಾಬಿನೆಟಲ್ಲಿ ಪಾಸ್ ಆದಮೇಲೆ ಅದನ್ನು ಉದ್ಘಾಟನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಇಲ್ಲೇ ಕರೆಸಿ ಇಲ್ಲಿಂದನೇ ಮಾಡಬೇಕು ಅನ್ನೋದು ನನಗೊಂದು ಆಸೆ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಆಯ್ತು ಮಾಡೋಣ ಅಂತ ಹೇಳಿದ್ದಾರೆ. ಯಾಕೆಂದರೆ ಭಾಳ ದೊಡ್ಡ ಪ್ರಾಜೆಕ್ಟು, ಶಿಕ್ಷಣ ಇತಿಹಾಸದಲ್ಲಿ ಒಂದು ಭಾಳ ದೊಡ್ಡ ಇತಿಹಾಸ ಇದು. ಅದು ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಅದು ಮಾಡ್ತಾಯಿದ್ದೀವಿ ಅಂತ ಹೇಳಿ ಅದು ಭಾಳ ಅವಶ್ಯಕತೆಯೂ ಕೂಡ ಇದೆ. ಅದನ್ನು ಮಾಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಶಿವಮೊಗ್ಗ ಜಿಲ್ಲೆಯಿಂದ ಆಗಲಿ, ಕುವೆಂಪು ಅವರು ಹುಟ್ಟಿರ್ತಕ್ಕಂಥ ಒಂದು ಜಿಲ್ಲೆ ಇರೋದ್ರಿಂದ ಅವರ ಆಶೀರ್ವಾದದ ಮೇಲೆ ಇದು ನಡೀಲಿ ಅಂಥೇಳಿ ಆಸೆ ಇದೆ. ಆದಷ್ಟು ಬೇಗ 95 ಮೇಲೆ ಕನ್ನಡ ಶಾಲೆಗೆ ಅನುದಾನಕ್ಕೆ ಒಳಪಡಿಸ್ತಕ್ಕಂಥದ್ದನ್ನು ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ ಅಂತೇಳಿ ವಿಶ್ವಾಸ ಇತ್ತು.